MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಸಂಪೂರ್ಣವಾಗಿದೆ. ಇಂದು ರಾಮ ಮಂದಿರದ ಮೇಲೆ ಧರ್ಮಧ್ವಜ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಅದಕ್ಕೆ ಇದೀಗ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಸಂಪೂರ್ಣವಾಗಿದ್ದು ಕೇಸರಿ ಧರ್ಮಧ್ವಜ ಸ್ಥಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ 8,000 ಜನ ಗಣ್ಯರು ಭಾಗಿಯಾಗ್ತಾ ಇದ್ದು ಚಾರಿತ್ರಿಕ ಕ್ಷಣಕ್ಕೆ ಸಜ್ಜಾಗಿ ನಿಂತಿದೆ ಯುಪಿಯ ಅಯೋಧ್ಯೆ. ಅಯೋಧ್ಯೆಯಲ್ಲಿ ಕೊನೆಗೂ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡಿದೆ. ಇದರ ಹಿನ್ನೆಲೆ ಇಂದು ಧರ್ಮಧ್ವಜ ಸ್ಥಾಪನೆಯನ್ನ ಮಾಡಲಾಗ್ತಾರೆ. ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ಜಗತ್ತೇ ಕಾತರದಿಂದ ಕಾಯ್ತಾ ಇದೆ. ಅದರಲ್ಲೂ ಮೋದಿ ಈ ಧ್ವಜಾರೋಹಣವನ್ನ ನೆರವೇರಿಸಲಿದ್ದು 8,000ಕ್ಕೂ ಹೆಚ್ಚು ಗಣ್ಯರು ಭಾಗವಹಿಸುತ್ತಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿಂದು ಕೇಸರಿ ಧ್ವಜಾರೋಹಣ. ದೇಗುಲ ನಿರ್ಮಾಣ ಪೂರ್ಣವೆಂದು ವಿಶ್ವಕ್ಕೆ ಮೋದಿ ಘೋಷಣೆ. ಎಸ್, ಶತಮಾನಗಳ ಹೋರಾಟಕ್ಕೆ 5 ವರ್ಷಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ದಕ್ಕಿತ್ತು. ರಾಮ ಜನ್ಮಭೂಮಿ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಶುರುವಾಗಿತ್ತು. 2020ರಲ್ಲಿ ಶುರುವಾಗಿದ್ದ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಹೀಗಾಗಿ ಕೇಸರಿ ಧ್ವಜವನ್ನ ಹಾರಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಕ್ಕೆ ಮಂದಿರ ನಿರ್ಮಾಣ ಪೂರ್ಣಗೊಂಡಿದೆ ಅನ್ನೋ ಸಂದೇಶವನ್ನ ರವಾನಿಸಲಿದ್ದಾರೆ. ಈ ಬಗ್ಗೆ ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಸಂತಸ ಹಂಚಿಕೊಂಡಿದ್ದಾರೆ. ಭಗವಾನ್ ಶ್ರೀರಾಮ ಭಾರತದ ಆತ್ಮ, ಅದರ ಪ್ರಜ್ಞೆ ಮತ್ತು ಹೆಮ್ಮೆಯ ಪ್ರತೀಕ. ನನಗೆ ನವೆಂಬರ್ 25ರಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅಯೋಧ್ಯೆಯ ದೈವಿಕ ಮತ್ತು ಭವ್ಯವಾದ ಶ್ರೀರಾಮ ಜನ್ಮಭೂಮಿ ದೇವಾಲಯ ಸಂಕೀರ್ಣದಲ್ಲಿ ದರ್ಶನ ಮತ್ತು ಪೂಜೆಗೆ ಅವಕಾಶ ಸಿಕ್ಕಿರುವುದು ಪರಮ ಅದೃಷ್ಟ. ನಂತರ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಶ್ರೀರಾಮಲಲ್ಲಾ ಅವರ ಪವಿತ್ರ ದೇವಾಲಯದ ಮೇಲೆ ಕೇಸರಿ ಧ್ವಜವನ್ನು ಔಪಚಾರಿಕವಾಗಿ ಹಾರಿಸುವ ಐತಿಹಾಸಿಕ ಕ್ಷಣಕ್ಕೆ ನಾನು ಸಾಕ್ಷಿಯಾಗ್ತೇನೆ. ಈ ಧ್ವಜವು ಭಗವಾನ್ ಶ್ರೀರಾಮನ ತೇಜಸ್ಸು, ಶೌರ್ಯ ಮತ್ತು ಅವರ ಮಾತುಗಳು ಹಾಗೂ ನಮ್ಮ ನಂಬಿಕೆ, ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಜೈ ಶ್ರೀರಾಮ್. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಉಪವಾಸ ವೃತಾಚರಣೆಯನ್ನು ಕೈಗೊಳ್ಳಲಿದ್ದಾರೆ. ಹಾಗಾದ್ರೆ ರಾಮ ಜನ್ಮಭೂಮಿ ಈ ಚಾರಿತ್ರಿಕ ಕ್ಷಣಕ್ಕೆ ಹೇಗೆ ಸಜ್ಜಾಗಿದೆ ಅನ್ನೋದ್ರ ಡೀಟೇಲ್ ತೋರಿಸ್ತೀವಿ ನೋಡಿ. ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಪ್ರಧಾನಮಂತ್ರಿ ಮೋದಿ ರಾಮ ಮಂದಿರ ಆವರಣದಲ್ಲಿ ಸಪ್ತ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ. ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದರಾಜ ಗುಹಾ ಮತ್ತು ಮಾತಾ ಶಬರಿ ಅವರಿಗೆ ಸಂಬಂಧಿಸಿದ ದೇವಾಲಯಗಳನ್ನ ಹೊಂದಿರುವ ಸಪ್ತ ಮಂದಿರದ ಬಳಿಕ ಶೇಷಾವತಾರ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಪ್ರಧಾನಮಂತ್ರಿ ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ. ಇದಾದ ನಂತರ ಅವರು ರಾಮ ದರ್ಬಾರ್ ಗರ್ಭಗೃಹದಲ್ಲಿ ದರ್ಶನ ಮತ್ತು ಪೂಜೆಯನ್ನ ನೆರವೇರಿಸಲಿದ್ದಾರೆ. ನಂತರ ರಾಮಲಲ್ಲಾ ಗರ್ಭಗೃಹದಲ್ಲಿ ದರ್ಶನ ಪಡೆಯಲಿದ್ದಾರೆ. ಬೆಳಿಗ್ಗೆ 11:52ರಿಂದ 12:35 ಮಧ್ಯೆ ಧ್ವಜಾರೋಹಣ ನೆರವೇರಲಿದೆ. ಶ್ರೀರಾಮ ಮಂದಿರದ ಶಿಖರದ ಮೇಲೆ ಕೇಸರಿ ಧ್ವಜಾರೋಹಣವನ್ನ ಪ್ರಧಾನಿ ಮೋದಿ ಮಾಡಲಿದ್ದಾರೆ. ಈ ವೇಳೆ 21 ಮಂದಿ ವೈದಿಕ ಆಚಾರ್ಯರಿಂದ ಶಂಖನಾದ ಮೊಳಗಲಿದೆ. ಹೆಲಿಕಾಪ್ಟರ್ನಿಂದ ದೇಗುಲದ ಮೇಲೆ ಹೂಮಳೆ ಸುರಿಯಲಿದೆ. ಇದಾದ ಬಳಿಕ ಪ್ರಧಾನಿ ಮೋದಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಐತಿಹಾಸಿಕ ಕ್ಷಣದ ಮುಹೂರ್ತ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿಯೆಂದೇ ನಿಗದಿಯಾಗಿದೆ. ದೈವಿಕ ಒಕ್ಕೂಟವನ್ನ ಸಂಕೇತಿಸುವ ದಿನವಾದ ಶ್ರೀರಾಮ ಮತ್ತು ಮಾತೆ ಸೀತೆಯ ವಿವಾಹ ಪಂಚಮಿಯ ಅಭಿಜಿತ್ ಮುಹೂರ್ತದೊಂದಿಗೆ ಈ ಸಮಯ ಹೊಂದಿಕೆಯಾಗುತ್ತೆ ಎನ್ನಲಾಗಿದೆ. ಇನ್ನು ಧ್ವಜದ ವಿಶೇಷತೆ ಏನು ಅಂತ ನೋಡೋದಾದ್ರೆ 20 ಅಡಿ ಉದ್ದ ಮತ್ತು 10 ಅಡಿ ಎತ್ತರದ ತ್ರಿಕೋನಾಕಾರದ ಕೇಸರಿ ಧ್ವಜ ಇದಾಗಿದ್ದು ಸೂರ್ಯವಂಶದ ಸೂರ್ಯನ ಚಿಹ್ನೆ, ಓಂ ಮತ್ತು ಪ್ರಾಚೀನ ಕಾಲದ ಪವಿತ್ರ ಕೋವಿದಾರ ವೃಕ್ಷದ ಚಿತ್ರಗಳಿರಲಿವೆ.
ಈ ಮೂರು ಚಿಹ್ನೆಗಳು ರಾಮರಾಜ್ಯದ ಘನತೆ, ಏಕತೆ ಮತ್ತು ಸಂಸ್ಕೃತಿ ಸಂಕೇತವಾಗಿದೆ. ಮಂದಿರದ 161 ಅಡಿ ಎತ್ತರದ ಮುಖ್ಯ ಶಿಖರದ ಮೇಲೆ 30 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಈ ಧರ್ಮ ಧ್ವಜ ಹಾರಾಡಲಿದೆ. ಧ್ವಜಸ್ತಂಭವನ್ನ 360 ಡಿಗ್ರಿ ತಿರುಗುವ ರೀತಿ ಬೇರಿಂಗ್ ಬಾಲ್ಗಳ ಬಳಸಿ ತಯಾರಿಸಲಾಗಿದೆ. ಈಗಾಗಲೇ ಸೇನೆಯ ನೆರವಿನೊಂದಿಗೆ 1 ಬಾರಿ ತಾಲೀಮು ಕೂಡ ನಡೆಸಲಾಗಿದೆ. ಧ್ವಜ ತಯಾರಿಸಲು ಪ್ಯಾರಾಚೂಟ್ಗೆ ಬಳಸುವ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರಗಳನ್ನ ಬಳಸಲಾಗಿದೆ. 200 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಚಂಡಮಾರುತ ಗಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಈ ಧ್ವಜಕ್ಕೆ ಇರಲಿದೆ. ಈ ಸಮಾರಂಭದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು 6,000ದಿಂದ 7,000 ಗಣ್ಯರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶವಿದೆ. 15 ಸೀಟ್ ಬ್ಲಾಕ್ ಮಾಡಲಾಗಿದ್ದು ಪ್ರತಿಯೊಂದಕ್ಕೂ ಒಬ್ಬ ಋಷಿಮುನಿಯ ಹೆಸರನ್ನ ಇಡಲಾಗಿದೆ. ಧ್ವಜಾರೋಹಣಕ್ಕೆ ಮುನ್ನ ಅಯೋಧ್ಯೆ ನಗರದ ತುಂಬೆಲ್ಲ ಸಾರ್ವಜನಿಕವಾಗಿ ರಾಮಧೋನ್ ನಿರಂತರವಾಗಿ ನಡೆಸಲಾಗುತ್ತೆ. ಒಟ್ನಲ್ಲಿ ಸಂಪೂರ್ಣ ರಾಮ ಮಂದಿರ ದರ್ಶನದ ಸಮಯ ಕೋಟ್ಯಾಂತರ ಭಕ್ತರಿಗೆ ಸನ್ನಿಹಿತವಾಗಿದೆ. ಧ್ವಜಾರೋಹಣದ ಮೂಲಕ ಅದು ನೆರವೇರುತ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. असली मसाला यस यस MDH